ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿಲ್ಲ, ವಾಟ್ಸಪ್ ಬಂದಿಲ್ಲ ಅಂತ ಅನ್ನತ್ತಾರೆ. ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಗರ್ದಿಗಮ್ಮತ್ ಪೇಜ್ಗ, ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಆಗ್ರಿ, ಪೇಜ್ ಫಾಲೋವರ್ ಆಗ್ರಿ. ನನ್ನ ವೀಕ್ಷಕರ ಅವ್ರು ಫೋನ್ ಮಾಡಿದಾಗ ಒಮ್ಮೊಮ್ಮೆ ನಮಗ ವಿಚಿತ್ರ ಆಗ್ತೈತಿ. ಬಳ್ಳಾರಿಯಿಂದ ಒಬ್ರು ಫೋನ್ ಮಾಡಿದ್ರು ನನಗೆ, ಅದು ಯಾವುದು ಸಿರುಗುಪ್ಪ ಇರ್ಬೇಕು, ಅಲ್ಲಿಂದ ಒಬ್ರು ವೀಕ್ಷಕರು ಫೋನ್ ಮಾಡಿ, ನಮ್ಮ ಬಳ್ಳಾರಿ ಸುದ್ದಿ ಒಟ್ಟ ಬರ್ಲಿಲ್ಲಲ್ಲ ಪಾಟೀಲ್ರಿ, ನೀವು ಬಳ್ಳಾರಿ ನಿಮ್ಮ ವೀಕ್ಷಕರು ಬಾಳ ಬಳ್ಳಾರಿ ಜಿಲ್ಲಾದಾಗ ಅದಾರ, ಬಳ್ಳಾರಿ ಸುದ್ದಿ ಹಾದಿ ಕಾಯ್ತಿರ್ತವು, ಅದು ನಿಮ್ಮ ಬಾಯಿಲಿಂದ ನಾವು ಕೇಳ್ಬೇಕು, ಆ ಬಳ್ಳಾರಿ ಗಲಭೆದ್ದ ಅಂತ. ಏನಂತ ಹೇಳಿ ನಾನು ಬಳ್ಳಾರಿ ಗಲಭೆದ್ದ? ಹಿಂದಿನ ಕಾಲದಾಗ ಶಾಸ್ತ್ರ ಇತ್ತು, ಮಾಡಿದ್ದನ್ನೋ ಮಾರಾಯ ಅಂತಿದ್ರು. ನಾವು ಮಾಡಿದ್ದನ್ನ ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಹತ್ತೈತೆ ಅಂತಿದ್ರು. ಮತ್ತೊಬ್ಬರಿಗೆ ನಾವು ಮಸಿ ಹಚ್ಬೇಕಾದ್ರೆ ನಮ್ಮ ಬಟ್ಟಿಗೆ ಮೊದಲು ಮಸಿ ಹಚ್ಚಿರ್ತೈತಿ. ಇದೆಲ್ಲ ಶಾಸ್ತ್ರ ಮಾಡಿದ್ದೇನೆ, ಸುಳ್ಳಲ್ಲ. ಇವತ್ತ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಇತಿಹಾಸ, ಜನಾರ್ದನ್ ರೆಡ್ಡಿ ಅವರು ಮತ್ತು ಹಾಲಿ ಶಾಸಕ ಭರತ್ ರೆಡ್ಡಿ ಅವರಿಗೆ ಒಂದು ಬ್ಯಾನರ್ ಬಳ್ಳಾರಿ ನಗರದಾಗ ಜನಾರ್ದನ್ ರೆಡ್ಡಿ ಅವ್ರ ಮನಿ ಹಂತ ಬ್ಯಾನರ್ ಹಾಕಿದ್ದು ತೆಗಿಸ್ಬೇಕನ್ನೋದಕ್ಕೆ ಇವೆಲ್ಲ ಗುಂಡೆಲ್ಲ ಹರಿಯಾಡಿದ್ವು ಮಣ್ಣಿ. ಯಾಕಂದ್ರ ನಾನು ಇದ್ದದ ಘಟನೆ ಹೇಳ್ತೇನೆ, ಯಾರು ತಪ್ಪೈತು ನಾನು ನೋಡಿಲ್ಲ, ಇಲಾಖೆಗೆ ಗೊತ್ತಿಲ್ಲ, ಕಂಪ್ಲೇಂಟ್ ಆಗಿದಾವು, ಯಾರು ತಪ್ಪು ಇದ್ದು ಆದ್ರ ನಾವ್ ಏನ್ ಮಾಡಿರ್ತೇವಲ್ಲ ಅದನ್ನ ಜನ ಮತ್ತೊಬ್ರು ಹುಟ್ಟತಾರ, ಅದನ್ನ ತಿರ್ಸಾಕ ಸ್ವಲ್ಪ ಹೆಚ್ಚ ಕಡಿಮೆ ಟೈಮ್ ಆಗ್ತಿರ್ತೈತೆ. ಇವ್ರದ್ದೇನ್ ಬಾಳಲ್ಲ, 2005ರಿಂದ ಇವ್ರು ಜನಾರ್ದನ್ ರೆಡ್ಡಿ ಅವ್ರ 2003-4ರಾಗ ಅವ್ರದೊಂದು ಇನೋವೇಬಲ್ ಕಂಪ್ನಿ ಫೈನಾನ್ಸ್ ಚೀಟ್ ಫಂಡ್ ಇತ್ತು. 2005ರಿಂದ ರಾಜಕಾರಣ ಸಮೀಪ ಬಂದವರು ಮೈಂಡ್ಸ್ ಮಾಡ್ತಿದ್ರು. ಒಬ್ಬ ಬಹಳ ಸಲ ಹೇಳಿದೆ ನೀವು ರೆಫರೆನ್ಸ್, ಯಾಕೆ ಇದನ್ನ ಕೊಡತ್ತೀನಿ ಅನ್ನೋದು ನಾನು ವೀಕ್ಷಕರಿಗೆ ಗೊತ್ತಾಗ್ತೈತಿ ನಿಮ್ಗ. ಯಾಕಂದ್ರೆ ಅವಾಗ ಜನಾರ್ದನ್ ರೆಡ್ಡಿ ಮಂತ್ರಿ, 2008ರಾಗ ಕರುಣಾಕರನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ KMF ಅಧ್ಯಕ್ಷ, ಕರುಣಾಕರನ್ ರೆಡ್ಡಿ ಮಂತ್ರಿ, ರಾಮುಲಾ ಅವ್ರ ಮನ್ಯಾಗ MP ಶಾಂತಾ, ಬಾಬು ಸಣ್ಣ ಫಕೀರಪ್ಪ, ಬಾಬು MLA, ಸಣ್ಣ ಫಕೀರಪ್ಪ MP, ಒಟ್ಟ ಅವ್ರ ಮನ್ಯಾಗ KMF ಅಧ್ಯಕ್ಷ ಎಲ್ಲ ಹಾರಾಡಕ್ ಹೆಲಿಕಾಪ್ಟರ್. ಯಾವ ಸರ್ಕಾರ ಕೇಳುತ್ತೇನೆ, ಈ ಸರ್ಕಾರ ಕೇಳುತ್ತೇನೆ, ಮುಖ್ಯಮಂತ್ರಿನ ಬದಲು ಮಾಡ್ತೇನೆ, ಪ್ರಧಾನ ಮಂತ್ರಿನ ಬದಲು ಮಾಡಕ್ ಹೊಂಟ್ರಿ ಅವ್ರು ಒಮ್ಮೆ ಜನಾರ್ದನ್ ರೆಡ್ಡಿ ಅವರು. ಒಟ್ಟಾರೆ ಹೆಲಿಕಾಪ್ಟರ್ದಾಗ ಅಡ್ಡಾಡತ್ನಾಗ ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾವ ನೆನಪಾಗ್ಲಿಲ್ಲ. ಅವ್ರ 5 ವರ್ಷದ ಆಡಳಿತದೊಳಗ, ಯಡಿಯೂರಪ್ಪನವ್ರ ಆಡಳಿತದೊಳಗ ಮೇನ್ ಏನ ರೆಡ್ಡಿ ಅವ್ರನ್ನ ಕೇಳಿ ನಿರ್ಣಯ ತಗೋಬೇಕಪ್ಪ ನಾವು ಸರ್ಕಾರದಾಗ. ಹಂಗ ಪ್ರಭಾವಶಾಲಿ ಒಂದ್ 20-30 ಮಂದಿ ನನ್ನ ಅಂತಕ್ಕೆ MLA ಅದಾರ ಅನ್ನೋರ ಒಂದ್ ಎಲ್ಲಾರು ಕರ್ಕೊಂಡು ಹೋಗಿ ಪಾರ್ಟಿ ಮಾಡೋರ, ಮೀಟಿಂಗ್ ಮಾಡೋರ, ಪ್ರವಾಸ ಕರ್ಕೊಂಡು ಹೋಗಿ ಬಿಡವ್ರ. ಒಟ್ಟ ಸರ್ಕಾರನ ರೆಡ್ಡಿ ಕಡೆ. ಯಾಕಂದ್ರ ಅವಾಗ ಪೂರ್ಣ ಪ್ರಮಾಣ ಬರಾಕಿಲ್ಲ, ಯಾರ್ಯಾರನ್ನ ತಗೊಂತ ಸರ್ಕಾರ ಮಾಡಿದ್ರು. ಒಟ್ಟ ಅಂಜಿಕೆ ಜನಾರ್ದನ್ ರೆಡ್ಡಿನ ಕೇಳಿ ಮಾಡ್ಬೇಕಪ್ಪ ಏನೇ ಡಿಸಿಷನ್ ಹಂಗ ಇತ್ತು. ಆದ್ರ ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಮತ್ತೊಬ್ರು ಯಾರೋ ಹುಡ್ತಾರೋ ಅಥವಾ ತಾನ ಸ್ವಯಂ ಪ್ರೇರಿತವಾಗಿ ಯಾರು ಏನು ಮಾಡ್ಲಿಲ್ಲ ಅಂದ್ರ ಅದನ್ನ ಮಾಡಕ್ ಹಚ್ಚುವಂತ ದೇವರಲ್ಲಿ ಆ ಶಕ್ತಿ ಕೊಟ್ಟಿರ್ತಾನ. ಆಮೇಲೆ ಅವ್ರ ಮನಿ ಗಣಿ ಅಕ್ರಮದಾಗ ರೆಡ್ಡಿ ಅವ್ರ ಜೈಲ್ಗೆ ಹೋಗ್ತಾರೆ. CBI ಆಯ್ತು, ED ಆಯ್ತು, IT ಆಯ್ತು, 5.5 ವರ್ಷ ಜೈಲ್ನಾಗ ಜಾಮೀನ್ ಆಗುದಿಲ್ಲ. ಈ ರೆಡ್ಡಿ ಅವ್ರ ಪ್ರಭಾವ ಹೆಂಗಂದ್ರೆ ಮುಖ್ಯಮಂತ್ರಿ ಬಿಡ್ರಿ, ಪ್ರಧಾನ ಮಂತ್ರಿ ಬಿಡ್ರಿ, MLA ಅಧಿಕಾರಿ ಬಿಡ್ರಿ, ಜಡ್ಜ್ ಅವ್ರಿಗೆ ಜಾಮೀನ್ ಮಾಡ್ಸಕ್ ರೊಕ್ಕ ಕೊಟ್ಟು ಆ ಜಡ್ಜ್ ಸದ್ಯಕ್ ಪಾಪ ಮನಿಗೆ ಹೋಗ್ತ, ಜಡ್ಜ್ ಸದ್ಯಕ್ ಬುಕ್ ಮಾಡೋ ಅಂದ್ರ ಅಂತ ಪ್ರಭಾವಶಾಲಿ ದುಡ್ಡಿನ ಎಲ್ಲ ನಡಿತೈತಿ. ನಾವ್ ಹೇಳ್ದೆ ಕೇಳ್ಬೇಕು. ಇಡೀ ಬಳ್ಳಾರಿ ಅವ್ರ ಆಡಳಿತದೊಳಗೆ ಏನ ಆಗ್ಬೇಕಾದ್ರ ಅಂದ್ರ ಯಾವ ರೀತಿ ಇತ್ತಂದ್ರ ರೆಡ್ಡಿ ಅವ್ರನ್ನ ಕೇಳ್ದ ನಮ್ಮ ಜಿಲ್ಲಾದಾಗ ಏನು ಅಯ್ಯಾಡ್ಬಾರ್ದು, ಹುಲ್ ಕಡ್ಡಿ ಅಯ್ಯಾಡ್ಬಾರ್ದ, ಸುತ್ತಮುತ್ತ 2-3 ಜಿಲ್ಲಾದಾಗ ಸದ್ಯಕ್ಕೆ ಒಟ್ಟ ಅವ್ರನ್ನ ಕೇಳಿ ಮದ್ವಿ ಡೇಟ್ ಕೇಳ್ಬೇಕಾದ್ರೂ ಅವ್ರನ್ನ ಕೇಳೇ ಮಾಡೋದು. ಆಮ್ಯಾಗ ಒಟ್ಟ ಏನ ಅಂದ್ರ ಏನ ಇದ್ರು ರೆಡ್ಡಿ ಅವ್ರ ಫರ್ಮಾನ್, ಅವ್ರ ಬಂಗ್ಲೆದಿಂದ ಫರ್ಮಾನ್ ಹೊಂಟಾಗನ ಆ ಜಿಲ್ಲೆ ಜನ ಮಾಡ್ಬೇಕು. ರಾಮುಲು ಅವ್ರು ಆಗಿ ಅಂದ್ರ ಒಟ್ಟಾರೆ ಹಂಗೊಂದು ಭಯಾನಕ ವಾತಾವರಣ ಬಳ್ಳಾರಿ ಒಳಗಿತ್ತು. ಆ ಬಳ್ಳಾರಿ ಜನ ಅಂತಿತ್ತ ಇವ್ರದ್ದು ಯಾವಾಗ್ರಿ ಅಡಗುದ, ಇವ್ರದ್ದು ಯಾವಾಗ ಕೆಳಗಿಳಿತೈತೆ ಅನ್ನೋರು. ಆದ್ರೆ ಬಹಳ ದಿವಸ ಏನ್ ಹೋಗ್ಲಿಲ್ಲ. ರೆಡ್ಡಿ ಅವರ 5.5 ವರ್ಷ ಜೈಲ್ಗೆ ಹೋಗಿ ಬಂದ್ರು. ರಾಮುಲು ಸೋತ್ರು, ಕರುಣಾಕರನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಬಾಬು, ಸಣ್ಣ ಫಕೀರಪ್ಪ, ಶಾಂತಾಬಾಯಿ ಎಲ್ಲರೂ ಎಲ್ಲಿದಾರ ಯಾರು ಪತ್ತೆಕಿಲ್ಲೀಗ. ಅವ್ರಿಗೆ ಬಳ್ಳಾರಿ ನಿಷೇಧ, ಅವ್ರು ಹುಟ್ಟೂರ ಬಳ್ಳಾರಿ ಜಿಲ್ಲಾಕ್ ನಿಷೇಧ ಹಾಕ್ತ ಈಗ ಮೊನ್ನೆ ಬಿಟ್ಟಿದಾರ. ಹೊಳ್ಳಿ ಎಲ್ಲಿಗೆ ಬಂತಂದ್ರ ಒಂದು ಕಲ್ಯಾಣ ರಾಜ್ಯ ಪ್ರತಿಪಕ್ಷ ಕಟ್ಟಬೇಕಾದಂತ ಪ್ರಸಂಗ ಬಂತ ರೆಡ್ಡಿ ಅವ್ರಿಗೆ. ಆಗ ಅಂದ್ರೆ ಒಟ್ಟಾರೆ ಅವಾಗನು ಇಡೀ ಬಳ್ಳಾರಿ ಒಳಗೆ ಅವ್ರ ಬಿಟ್ಟು ಪೋಸ್ಟರ್ ಯಾರು ಹಸ್ತಕ್ಕದ್ದಲ್ಲ. ಅವ್ರನ್ನ ಕೇಳನ
ಏನ ಜಾಂಜ್ ಹಚ್ಚಲಿ ಡಿಜೆ ಹಚ್ಚಲಿ ಗಣಪತಿ ಕುಂಡಿಸ್ಲಿ ಮೆರವಣಿಗೆ ಮಾಡ್ಲಿ ಅವ್ರನ್ನ ಕೇಳ್ಬೇಕ, ಅವ್ರನ್ನ ಪೂಜಾ ಕರಿಬೇಕ. ಅವ್ರ ಹೂ ಅಂದ್ರ ಮುಂದಿನ ಕಾರ್ಯಕ್ರಮ, ಇಲ್ಲಾಂದ್ರೆ ಯಾರು ಎದುರಾಳಿಗಳು ಅವ್ರ ವಿರುದ್ಧ ಮಾತಾಡ್ತಕ್ಕದ್ದಲ್ಲ. ಮಾತಾಡ್ರೆ ಇಡೀ ಅವ್ರ ವ್ಯವಸ್ಥೆನ ಅವ್ರ ಕೈಯಾಗಿತ್ತ. ವದಿ ಅಂದ್ರ ವದಿ, ಬಡಿ ಅಂದ್ರ ಬಡಿ, ಹೊಡಿ ಅಂದ್ರ ಹೊಡಿ, ಕಡಿ ಅಂದ್ರ ಕಡಿ, ಎಂತ ಒಂದು ವಾತಾವರಣ ಅವ್ರ ಬಳ್ಳಾರಿ. ಈಗ ಒಬ್ಬ ಭರತ್ ರೆಡ್ಡಿ ಅಂತೇಳಿ MLA ಕಾಂಗ್ರೆಸ್ನವ್, ಈ ಇಡೀ ಒಂದವ್ರ ಏನ ಮಾಡಿದಕ್ಕಂತೂ ಅಥವಾ ಜನ ರೋಚಿಗೆದ್ರೆ ಏನಾಗ್ತೈತೆ ಅಂತ ಇಡೀ ಬಳ್ಳಾರಿ ಒಳಗ ಇವತ್ತೆಲ್ಲ ಕಾಂಗ್ರೆಸ್ MLA ನಾಗೇಂದ್ರ ಆತು, ಗಣೇಶ್ ಆತು, ಅನ್ನಪೂರ್ಣ ಆತು, BM ನಾಗರಾಜ್ ಆತು, ಎಲ್ಲ ಇವತ್ತ ಒಟ್ಟಾರೆ ಬಿಜೆಪಿ ಒಟ್ಟ ನಿರ್ನಾಮ ಆದಂಗ ಆಗೈತಿ ಬಳ್ಳಾರಿ ಒಳಗ. ಒಟ್ಟ ಈಗ ಕಾಂಗ್ರೆಸ್ MLA ಅಲ್ಲಿ ಎಲ್ಲ ಅದಾರ. ಭರತ್ ರೆಡ್ಡಿ ಭರತ್ ರೆಡ್ಡಿ MLA ನಿನ್ ಪೋಸ್ಟರ್ ತೆಗಿ ಅಂದ್ರೆ ನ್ಯಾಯ ಆಗ್ತೈತೆ, ಆ ಮೂಲ ಏನೋ ವ್ಯವಹಾರಗಳು ಇರ್ಬೇಕು. ಆದ್ರೆ ಒಟ್ಟಾರೆ ಈ ರೆಡ್ಡಿ ಅವ್ರ ನಡೆದಾಗ ಯಾರು ಕಣ್ಣಿ ಕಾಣ್ಲಿಲ್ಲ. ಹೆಲಿಕಾಪ್ಟರ್ದಾಗ ಅಡ್ಡಾಡೋರು ತೆಳಗಿನವ್ರು ಯಾರು ಕಾಣ್ಲಿಲ್ಲ. ಆದ್ರ ಟೈಮ್ ಬಂತಂದ್ರ ಒಬ್ಬ ಮನುಷ್ಯ ಹುಟ್ತಾನ, ಯಾವುದೇ ಪರಿಸ್ಥಿತಿ ಒಳಗ ಅದನ್ನ ಹುಟ್ಟಿಸ್ತಾನ ದೇವ್ರ. ಯಾವಾಗೂ ನಡೆಯುತ್ತಿನಾಗ ನಾವು ನಂದು ಸಮಾಜ, ಈ ಸಂವಿಧಾನ, ದೇಶದ ನೆಲದ ಕಾನೂನು ಏನದಾವ ಅನ್ನೋದು ತಿಳ್ಕೊಬೇಕು. ಒಮ್ಮೆ 7.5 ಬೆನ್ ಹತ್ತಂದ್ರ ಅದ ಜನಾರ್ದನ್ ರೆಡ್ಡಿ ಇವತ್ತ ಗುಂಡ ಹರಿಯಾಡಿದ್ದು ನೋಡ್ಬೇಕಾದ್ರೆ ಯಾರಿಗಾರು ಕುಂಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಕುಂತಿತ್ತು, ಯಾರಿಗೂ ಕುಂತಿತ್ತು. ಒಮ್ಮೆ ಜನ ರೋಚಿಗೆ ಇತ್ತಂದ್ರ, ಒಂದ್ ಸಿಟ್ಟು ಇತ್ತಂದ್ರ, ಆ ಬಲಗೈಯೊಳಗ ತಾಕತ್ ಬಂತಂದ್ರ ಸಾಮಾನ್ಯ ಮನುಷ್ಯನು ಎದ್ದು ಕುಂತಾರ. ಯಾವುದು ಅತಿ ಆಗಬಾರ್ದು ರಾಜಕಾರಣಿಗಳು. ಒಟ್ಟಾರೆ ಒಂದು ಸಣ್ಣ ಉದಾಹರಣೆ ಇದೆ ಇವತ್ತ. ಈ ಒಂದು ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಉದಾಹರಣೆ ಯಾವ ಜಿಲ್ಲಾದಾಗ ಸ್ಫೋಟ ಆಗ್ತಾವ ಹೇಳಕ್ ಬರುದಿಲ್ಲ. ಆದ್ರ ಅವ್ರು ತಿಳ್ಕೊಂಡ ಸಮಾಧಾನಲೆ ರಾಜಕಾರಣಿಗಳ ಸಮಾಧಾನಲೆ ಮಾಡ್ಬೇಕು. ಟೈಮ್ ಬಂತಂದ್ರ ಇದೇನ್ ನಮ್ ಕಣ್ಣು ಉದ್ರ ಆದದ್ದಿದೆ. 10-15 ವರ್ಷದ ಘಟನಾ ಇದೆ, ಬಾಳೇನಲ್ಲ. ಬಾಳ ಮಂದಿಗೆ ನೆನಪೈತೆ, ಮರ್ತಾರೆ. ಅದಕ್ಕೆ ನೆನಪು ಮಾಡಿ ಕೊಟ್ಟಿದ್ದೇನು, ಅದು ಯಾರು ತಪ್ಪಿಸ್ರದಾರ ಅನ್ನೋದು ನಿಮ್ಗ ಬಿಟ್ಟಿದ್ದೇನು. ನಮಸ್ಕಾರ.